ಮಾಡ್ತಾ ಇದ್ವಿ. ನಮ್ಮ ಜೊತೆ ಇದ್ದಾರೆ ಮಕ್ಕಳ ತಜ್ಞರಾಗಿರುವಂತಹ ಡಾಕ್ಟರ್ ಆಶಾ ಬೆನಕಪ್ಪ ಅವರು. ಡಾಕ್ಟರ್ ಆಶಾ ಬೆನಕಪ್ಪ ಅವರೇ, ಎರಡನೇ ಅಲೆಯಲ್ಲಿ ದೊಡ್ಡವರಲ್ಲೇ ನಾವು ನೋಡಿದ್ವಿ ಸ್ಟಿರಾಯ್ಡ್ಸ್ ಯೂಸ್ ಮಾಡಿದ್ರಿಂದ ಈ ಬ್ಲ್ಯಾಕ್ ಫಂಗಸ್ಗೆ ಅವಕಾಶ ಮಾಡಿಕೊಟ್ಟಂಗೆ ಆಯಿತು. ಅದರಿಂದಾನೇ ಎಷ್ಟು ಸಾವು ನೋವುಗಳಾಗ್ತಿದೆ, ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗ್ತಿದೆ ಅಂತ. ಈಗ ಸ್ಟಿರಾಯ್ಡ್ಸ್ ಯೂಸ್ ಮಾಡಬಹುದು ಅಂತ ಹೊಸ ಗೈಡ್ಲೈನ್ಸ್ ಅಲ್ಲಿ ಹೇಳ್ತಾ ಇದ್ದಾರೆ. ಮಕ್ಕಳಿಗೆ ಒಂದು ವೇಳೆ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಯೂಸ್ ಮಾಡಿದ್ದೇ ಆದ್ರೆ ಏನೆಲ್ಲ ಸಮಸ್ಯೆಗಳು ಆಗಬಹುದು, ಯಾವ ಕಂಡೀಷನ್ ಅಲ್ಲಿ ಯೂಸ್ ಮಾಡಬೇಕು? ಮಕ್ಕಳಲ್ಲಿ ಕ್ರಿಟಿಕಲ್ ಕಂಡೀಷನ್ಸ್ ಅಲ್ಲಿ ವೈದ್ಯರ ಅಡ್ವೈಸ್ ಇಂದ ಆಸ್ಪತ್ರೆ ವಾತಾವರಣದಲ್ಲಿ ಸ್ಟೀರಾಯ್ಡ್ಸ್ ಯೂಸ್ ಮಾಡೋ ಸನ್ನಿವೇಶ ಬಂದಾಗ ವೈದ್ಯರು ಕೊಡ್ತಾರೆ. ಸೊ ಅಂತ ಆ ಒಂದು ಇಂಡಿಕೇಶನ್ ಇದ್ದಾಗ ನಾವು ಸ್ಟೀರಾಯ್ಡ್ಸ್ ಕೊಟ್ಟಾಗ ನಮ್ಗೆ ಏನು ತೊಂದರೆ ಆಗೋದಿಲ್ಲ. ಯಾಕಂದ್ರೆ ನಾವು ಸರಿಯಾದ ಡೋಸು ಸರಿಯಾದ ಪ್ರಮಾಣದಲ್ಲಿ ಇಂಡಿಕೇಶನ್ ಇದ್ರೆ ಮಾತ್ರ ನಾವು ಆ ಸ್ಟೀರಾಯ್ಡ್ಸ್ ನ ಬಳಸ್ತೀವಿ. ಸುಮ್ನೆ ಎಲ್ಲರೂ ಈ ವಾಟ್ಸ್ಆಪ್ ಯೂನಿವರ್ಸಿಟಿಯಿಂದ ಬಂದಿರೋ ವಿಷಯದಿಂದ ಸ್ಟೀರಾಯ್ಡ್ಸ್ ತಗೊಳ್ಳೋದು ತುಂಬಾ ತಪ್ಪಾಗುತ್ತೆ. ಸೊ ನನಗೆ ಅನ್ಸುತ್ತೆ ಮಕ್ಕಳಿಗೆ ಆತರ ಏನು ಹಾನಿ ಆಗೋದಿಲ್ಲ. ಆಮೇಲೆ ಮತ್ತೆ ನೀವು ಗೈಡ್ ಲೈನ್ಸ್ ಓದ್ದೆ, ಆ ಗೈಡ್ ಲೈನ್ಸ್ ಅಲ್ಲಿ ಕ್ಲಿಯರ್ ಆಗಿದೆ ರೆಮಿಡೆಸಿವಿರ್ ಮಕ್ಕಳಲ್ಲಿ ನಾಟ್ ರೆಕಮೆಂಡೆಡ್. ಸೊ ನಾವು ತಪ್ಪು ಮಾಹಿತಿ ಕೊಡೋದು ಬೇಡ ಸಮುದಾಯಕ್ಕೆ. ಕರೆಕ್ಟ್, ಫೈನ್. ಮತ್ತೊಬ್ರು ಕಾಲರ್ ಇದ್ದಾರೆ ಬೆಳಗಾವಿಯಿಂದ, ಅವಿನಾಶ್ ಅಂತ. ಅವಿನಾಶ್ ಅವರೇ ನಮಸ್ತೆ, ಪ್ರಶ್ನೆ ಕೇಳಿ. ಮೇಡಮ್, ಅವಿನಾಶ್ ವಿರೂಪಾಕ್ಷಿ ಅಂತ. ಈಗ ಇಷ್ಟೆಲ್ಲ ಇದು ಬರ್ತಾ ಇದೆ, ಥರ್ಡ್ ವೇವ್ ಅದಕ್ಕೇನಾದ್ರೂ ಅಥೆಂಟಿಕ್ ಏನಾದ್ರೂ ಇದೆಯಾ? ಅಥೆಂಟಿಕ್ ಅಂದ್ರೆ ಬಂದೇ ಬರುತ್ತಾ ಅಂತ ಕೇಳ್ತೀನಿ. ಒಂದು ಸ್ಟಡಿ ಮಾಡಿದ್ದಾರೆ, ಅದ್ರ ಹೆಸರು ಸ್ಟಾರ್ ಅಂತ. ಅಂದ್ರೆ ಈ ವೈರಾಲಜಿಸ್ಟ್ಗಳು ಈ ಎಂತದ್ದು ಕರೋನಾ ವೈರಾಣುಗಳು ಸ್ಪೆಷಲಿಸ್ಟ್ ಇದ್ದಾರೆ ನೋಡಿ. ನಿಮ್ಗೆಲ್ಲ ಸಾಮಾನ್ಯ ಜನರಿಗೆ ವೈರಾಲಜಿಸ್ಟ್ ಗಳು ಅಂತ ಒಂದು ವಿಶೇಷ ವೈದ್ಯಕೀಯ ತಜ್ಞರಿದ್ದಾರೆ ಅಂತ ಸಹಿತ ಗೊತ್ತಿಲ್ಲ. ಮೊನ್ನೆ ಯಾರೋ ಒಂದು ಸೆಕೆಂಡ್ PUC ಓದ್ತಾ ಇರೋ ಹುಡುಗ ಕೇಳ್ತಿದ್ದ, ಮೇಡಮ್ ನಾನು ವೈರಾಲಜಿಸ್ಟ್ ಆಗ್ಬಿಡ್ತೀನಿ, ಯಾಕೆ ಈ ಕೊರೋನಾ ವೈರಸ್ ಬಹಳ ದಿವಸ ಇರುತ್ತೆ ಅಂತ. ಸೊ MBBS ಮಾಡ್ಕೊಂಡು ಆಮೇಲೆ ವೈರಾಲಜಿ ಮಾಡ್ಬೇಕು ಅಂತ. ಸೊ ನಮ್ಮ ವೈರಾಲಜಿಸ್ಟ್ ಎಪಿಡೆಮಿಯಾಲಜಿಸ್ಟ್ ಅಂತ ಸಮುದಾಯಕ್ಕೆ ಕಾಯಿಲೆ ಸಂಬಂಧಪಟ್ಟವರೆಲ್ಲ ಒಂದು ಸೂತ್ರ ಮಾಡೆಲ್ ಅಂತ ಮಾಡಿದ್ರು. ಸೂತ್ರ ಮಾಡೆಲ್ ಅಂದ್ರೆ ಏನು? ಸಸೆಪ್ಟಬಲ್, ಯಾರು ಸಸೆಪ್ಟಬಲ್ ಆಗ್ತಾರೆ ಅಂತ. ಫಸ್ಟ್ ವೇವ್ ಅಲ್ಲಿ 60 ವರ್ಷದ ಮೇಲ್ಪಟ್ಟವರು, ಸೆಕೆಂಡ್ ವೇವ್ ಅಲ್ಲಿ 18 ರಿಂದ 45 ವರ್ಷದಲ್ಲಿ ಇರೋ ಗುಂಪು, ಅದಾದ ನಂತರ ಮಕ್ಕಳು ಅಂತ. ಈ ಸೂತ್ರ ಮಾಡೆಲ್ ಅಲ್ಲಿ ಸಸೆಪ್ಟಬಲ್ ಪಾಪ್ಯುಲೇಷನ್ ಅಂತ. ನೆಕ್ಸ್ಟ್ ಅನ್ಡಿಟೆಕ್ಟೆಡ್, ಮಕ್ಕಳಿಗೆ ಸೌಮ್ಯ ಲಕ್ಷಣದಿಂದ ಕಾಯಿಲೆ ಇತರರಿಗೆ ಹರಡ್ತಾ ಇರೋದ್ರಿಂದ ಅನ್ಡಿಟೆಕ್ಟೆಡ್ ಗ್ರೂಪ್. ಆಮೇಲೆ ಕೆಲವರು ಟೆಸ್ಟೆಡ್ ಪಾಸಿಟಿವ್. ನಂತರ ಈ ಸೂತ್ರ ಮಾಡೆಲ್ ಇಂದ ಎಷ್ಟೋ ಜನರು ಸಾವಿಗೆ ಗುರಿವಾದವರೆಲ್ಲ ಆಚೆ ಹೋಗ್ಬಿಟ್ರು. ಸೊ ಈ ಸೂತ್ರ ಮಾಡೆಲ್ ಆಧಾರಿತದಿಂದ ನಮ್ಮ ವೈರಾಲಜಿಸ್ಟ್ ಪ್ರಿಡಿಕ್ಷನ್ಸ್ ಮಾಡಿದ್ರು. ಆದ್ರೆ ಕರೋನಾ ವೈರಸ್ ಎಷ್ಟು ಮಿಸ್ಟೀರಿಯಸ್ ವೈರಸ್ ಅಂದ್ರೆ, ನಮ್ಮ ವೈರಾಲಜಿಸ್ಟ್ ಪ್ರಿಡಿಕ್ಷನ್ಸ್ ಪ್ರಕಾರ ಸೆಕೆಂಡ್ ವೇವ್ ಇಷ್ಟು ಮಟ್ಟಕ್ಕಾಗುತ್ತೆ ಅಂತ ಇರ್ಲಿಲ್ಲ. ಹಾಗಾಗಿ ನಾವು ಅಜಾಗೃತರಾಗಿ ಕರೋನಾ ಹೋಯ್ತು ಅಂದ್ಬಿಟ್ಟು ಸೆಕೆಂಡ್ ವೇವ್ ಇಂದ ಬಹಳಷ್ಟು ದುಷ್ಪರಿಣಾಮಕ್ಕೆ ಗುರಿಯಾದ್ವಿ. ಸೊ ಎಲ್ಲೋ ಒಂದ್ ಕಡೆ ಈ ಹೈಪೋಥೆಟಿಕಲ್ ಅಥವಾ ಸ್ಟ್ಯಾಟಿಸ್ಟಿಕಲ್ ಮಾಡೆಲ್ ನಮ್ಗೆ ಎಡವಟ್ಟಾಯ್ತು. ಸೊ ಅದೇ ಮಾಡೆಲ್ ನಾವು ಅದನ್ನ ಮಾಡಿಫಿಕೇಶನ್ ಮಾಡ್ಕೊಂಡಾಗ 3ನೇ ವೇವ್ ಬಹುಶಃ ನನ್ಗೇನೋ ಒಂದ್ ಕಡೆ ಕಾನ್ಫಿಡೆನ್ಸ್ ಇದೆ, ಮಕ್ಕಳಿಗೆ ಅಷ್ಟೊಂದು ಅದು ಆಗಲ್ಲ ಅಂತಂತ. ಬಹುಶಃ ಮಕ್ಕಳಿಗಾಗ್ಬೋದು. ಯಾಕೆ ಅಂದ್ರೆ ಇವ್ರಿಗಿನ್ನೂ ವ್ಯಾಕ್ಸಿನೇಷನ್ ಆಗಿಲ್ಲ, ಹೆಚ್ಚಾಗಿ ಅವ್ರಿಗೆ ಇನ್ಫೆಕ್ಷನ್ ಬಂದಿಲ್ಲ, ಶಾಲೆಗೆ ಹೋಗದೆ ಇರೋದ್ರಿಂದ ಅವ್ರಿಗೆ ಕ್ರಾಸ್ ಇನ್ಫೆಕ್ಷನ್. ಬೇರೆ ಕಂಟ್ರೀಸ್ ಎಲ್ಲ ಆಲ್ರೆಡಿ ನೋಡ್ಬಿಡ್ತೀವಿ, ಸೆಕೆಂಡ್ ವೇವ್ ಹೋಗಿ ಥರ್ಡ್ ವೇವ್, ಫೋರ್ತ್ ವೇವ್ ಎಲ್ಲ ಅವ್ರು ಫೇಸ್ ಮಾಡ್ತಿರೋದ್ರಿಂದ ಬಹುಶಃ ಇಲ್ಲೂ ಬರಬಹುದು ಅನ್ನೋ ಪ್ರೆಡಿಕ್ಷನ್ ಇದೆ. ಒಬ್ರು ಕಾಲರ್ ಇದ್ದಾರೆ ಮೇಡಮ್, ಗೋಪಾಲ, ಗೊತ್ತಿರೋದ್ರಿಂದ ಜಾಗೃತರಾಗೋಣ. ಗೋಪಾಲಯ್ಯ ಅಂತ ಕಾಲರ್ ಇದ್ದಾರೆ. ಗೋಪಾಲಯ್ಯ ಅವರೇ ನಮಸ್ತೆ, ಪ್ರಶ್ನೆ ಏನಿದೆ ಕೇಳಿ. ಮೇಡಮ್ ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ, ಕೇಳಿಸ್ತಾ ಇದೆ, ಕ್ವೆಶ್ಚನ್ ಕೇಳಿ ಬೇಗ. ಮೇಡಮ್, ನಮ್ಮ ಮಗನಿಗೆ ಮೂಗಿಯಲ್ಲಿ ದುರ್ಮಾಂಸ ಬೆಳೆದಿದೆ ಸ್ವಲ್ಪ. ಎಷ್ಟು ವರ್ಷ ಅವನಿಗೆ? ಇವಾಗ 7-8 ವರ್ಷ ಅವನಿಗೆ. ಓಕೆ. ದುರ್ಮಾಂಸ ಬೆಳೆದಿದೆ ಸ್ವಲ್ಪ. ಡಾಕ್ಟರ್ ಅವರು ಆಪರೇಷನ್ ಮಾಡೋದು ಬೇಡ ಅಂತ ಹೇಳಿದ್ರು, ಅದಕ್ಕೆ ಸ್ವಲ್ಪ ನಿಮ್ ಸಜೆಷನ್ ತಗೊಳ್ಳೋಣ ಅಂತ ಮೇಡಮ್. ಫಸ್ಟ್ ಆಫ್ ಆಲ್ ಅದು ದುರ್ಮಾಂಸ ಯಾವ ಮಟ್ಟಕ್ಕೆ ಬೆಳೆದಿದೆ ಅಂತ ಅಂದ್ಬಿಟ್ಟು ಮಗುನ ನೋಡ್ಬೇಕಾಗತ್ತೆ. ಉಸಿರಾಟಕ್ಕೆ ತೊಂದರೆ ಆಗ, ಈಗ ಒಂದ್ ಮೂಗಲ್ಲಿ ದುರ್ಮಾಂಸ ಆದ್ರೆ ಇನ್ನೊಂದ್ ಮೂಗು ಮುಚ್ಕೊಂಡಾಗ ಮಗುಗೆ ಉಸಿರಾಟ ಹೇಗಾಗುತ್ತೆ ಅಂತ. ತೀವ್ರ ಕಷ್ಟವಾಗಿದ್ರೆ ಆ ದುರ್ಮಾಂಸಕ್ಕೆ ಚಿಕಿತ್ಸೆ ಮೂಗು ENT ಸ್ಪೆಷಲಿಸ್ಟ್ ಅಂತ ಹೇಳ್ತೀವಿ, ಕಿವಿ ಮೂಗು ಗಂಟಲು ತಜ್ಞರ ಹತ್ರ ಹೋಗಿ ತೋರಿಸ್ಬೇಕಾಗತ್ತೆ. ಈ ಸದ್ಯ ಪರಿಸ್ಥಿತಿಯಲ್ಲಿ ನಿಮ್ಗೆ ಲಾಕ್ಡೌನ್ ಅದೆಲ್ಲ ತೊಂದರೆ ಆಗಿದ್ರೆ
2 ಚಮಚ ಕಾದಾರಿದ ನೀರ್ಗೆ 1 ಕಲ್ ಉಪ್ಪು ಹಾಕ್ಬಿಟ್ಟು ಎವ್ರಿ 2 ಅವರ್ಸ್ ಮೂಗಿಗೆ 2 ಡ್ರಾಪ್ ಹಾಕಿ, ಇದು ನಮ್ ದೇಹದಲ್ಲಿ ಇರೋ ಐಸೋಟೋನಿಕ್ ಅಂತ ಹೇಳ್ತೀವಿ, ಮೂಗು ಕ್ಲಿಯರ್ ಆಗತ್ತೆ. ಹಂಗೂ ಕ್ಲಿಯರ್ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ನೀವು ENT ಸ್ಪೆಷಲಿಸ್ಟ್ ಅಥವಾ ಯಾವ್ದಾರ ಒಂದು ಮಕ್ಕಳ ಡಾಕ್ಟರ್ ಕರ್ಕೊಂಡೋಗಿ ತೋರಿಸಿ. ಯಾಕಂದ್ರೆ ನಾವು ಮಾಧ್ಯಮದ ಮೂಲಕ ಹೇಳಿದ ಔಷಧಿನ ತುಂಬಾ ಜನ ಬೇರೆ ತರ ಬಳಸ್ಕೊಂಡ್ಬಿಡ್ತಾರೆ, ಅದರಿಂದ ಹಾನಿ ಆಗ್ಬಾರ್ದು ಅಂತ ಅಷ್ಟೇ. ರಾಘವೇಂದ್ರ ಅಂತ ಮತ್ತೊಬ್ರು ಕಾಲರ್ ಹೇಳಿದ್ದಾರೆ. ರಾಘವೇಂದ್ರ ಅವರೇ ನಮಸ್ತೆ, ಪ್ರಶ್ನೆ ಕೇಳಿ ಸರ್. ನಮಸ್ತೆ ಮೇಡಮ್. ನಮ್ಮ ಅಮ್ಮಂಗೆ ಒಂದು ಗವರ್ಮೆಂಟ್ ಹಾಸ್ಪಿಟಲ್ ಕುಂದಾಪುರದಲ್ಲಿ ಸೇರಿಸಿದ್ದೀವಿ. ಅವ್ರಿಗೆ ಒಂದು 65 ಇಯರ್ಸ್. ಸೊ ಲಾಸ್ಟ್ ಒಂದು 15 days ಇಂದ ಅವರಿಗೆ ಆಕ್ಸಿಜನ್ ಲೆವೆಲ್ ಒಂದು 89 to 90 ಇದೆ. ಸೊ ಡಾಕ್ಟರ್ ಹತ್ರ ಕೇಳಿದ್ರೆ ಅವರು ಕ್ಯೂರ್ ಆಗ್ತಾರೆ, ಏನು ಸರಿಯಾಗಿ ರೆಸ್ಪಾನ್ಸ್ ಹೀಗೆ ಹೇಳ್ತಾ ಇದ್ದಾರೆ. ಇನ್ಫೆಕ್ಷನ್ ಕಡಿಮೆ ಆಗ್ಬೇಕು ಅಂತ ಇದ್ದಾರೆ. ಬಟ್ ನನ್ನ ಕ್ವಶನ್ ಅಂತ ಹೇಳಿದ್ರೆ ಅವ್ರು ರಿಕವರ್ ಆಗ್ಬಹುದಾ, ಪುನಃ ನಾರ್ಮಲ್ ಬರ್ಬಹುದಾ, ಹಾಸ್ಪಿಟಲ್ ಇಂದ ಹೊರಗಡೆ ಬರ್ಬಹುದಾ, ಎಷ್ಟು ಸಮಯ ತಗೊಳ್ಬಹುದು? ಅವರಿಗೆ ಕೋಮಾರ್ಬಿಡ್ ಕಂಡೀಷನ್ಸ್ ಹೇಳಿ, ಎಷ್ಟು ಸಮಯದಲ್ಲಿ ಕೋಮಾರ್ಬಿಡ್ ಕಂಡೀಷನ್ಸ್ ಅಂತ ಇರುತ್ತೆ. ಡಯಾಬಿಟಿಸ್, ರಕ್ತ ಒತ್ತಡ, ಆಮೇಲೆ ಕ್ರಾನಿಕ್ ಲಂಗ್ ಡಿಸೀಸು, ಕಿಡ್ನಿ ಡಿಸೀಸು, ಸ್ಥೂಲಕಾಯ, ಈ ಕೋಮಾರ್ಬಿಡ್ ಕಂಡೀಷನ್ಸ್ ಇದ್ರೆ ಅವ್ರಿಗೆ ತೊಂದರೆ ಆಗತ್ತೆ. ಕೋಮಾರ್ಬಿಡ್ ಕಂಡೀಷನ್ಸ್ ಇಲ್ಲ, ಕೋವಿಡ್ ಬಂದು ಅವರು ರಿಕವರ್ ಆಗ್ತಾ ಇದ್ರೆ ಬಹಳ ದಿನ ತಗೊಳುತ್ತೆ ನಿಮ್ ಲಂಗ್ಸ್ ವಾಪಸ್ಸು ಪುನರ್ಸ್ಥಿತಿಗೆ ಬರೋದು. ಸ್ವಲ್ಪ ಮಟ್ಟಿಗೆ 2% ಅಷ್ಟು ಪುನರ್ಸ್ಥಿತಿಗೆ ಬರೋದಿಲ್ಲ. ಸೊ ನೀವು ನಿಮ್ಮ ವೈದ್ಯರು ಒಂಥರ ಅಂದ್ರೆ ನಾನು ಮಕ್ಕಳು ನೋಡದೆ ಪೇಷಂಟ್ ಕಂಡೀಷನ್ ಕಣ್ಣಾರೆ ನೋಡದೆ ಈ ಕೇಸ್ ಅಲ್ಲಿ ಸ್ಪಷ್ಟವಾಗಿ ಹೇಳಕ್ ಆಮೇಲೆ ತುಂಬಾ ಜನ ಈ ಇದಿರ್ತಲ್ಲ ಆಕ್ಸಿಮೀಟರ್ ನ ಅದನ್ನ ಹೆಂಗ್ ಬಳಸೋದು ಗೊತ್ತಿಲ್ಲ. ನೀವು ಮಾತಾಡೋ ಮಾಧ್ಯಮದವರು ಪಲ್ಸ್ ಆಕ್ಸಿಮೀಟರ್ ರೈಟ್ ತಂಬಲ್ ಬಳಸ್ಬೇಕು, ಅದು ಬಿಸಿ ನೀರಲ್ಲಿ ಇಟ್ಟಿರ್ಬೇಕು, ಆಮೇಲೆ ಎಲ್ಲ ಅದನ್ನ ಅವ್ರಿಗೆ ಒಂಥರ ರಿಪೀಟೆಡ್ ಆಗಿ ಒಂದು ನ್ಯೂಸ್ ಕ್ಯಾಪ್ಸ್ಯೂಲ್ ತರ ಮಾಡಿದ್ರೆ ತುಂಬಾ ಜನ ಪಲ್ಸ್ ಆಕ್ಸಿಮೀಟರ್ ನ ಬಳಸೋ ವಿಧಾನ ಗೊತ್ತಿರಲ್ಲ. ಕ್ವಿಕ್ ಆಗಿ ಡಾಕ್ಟರ್, ಸಮಯ ಸ್ವಲ್ಪ ಕಡಿಮೆ ಇದೆ. ನೀವಾಗ್ಲೇ ಮಗು ಮೇಲೆ ತಾಯಿ ಯಾವ ತರ ನಿಗಾ ಇಡಬೇಕು, ಸೊ ಮನೇಲೆ ಇದ್ಕೊಂಡು ಅಂತ ಹೇಳ್ತಾ ಇದ್ರೆ ಅದನ್ನ ಕ್ವಿಕ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬಿಡ್ಬೋದಾ 1 ನಿಮಿಷದಲ್ಲಿ? ಡಾಕ್ಟರ್, ನಾನು ಕೇಳ್ತಾ ಇದ್ದೆ, ಟೈಮ್ ಸ್ವಲ್ಪ ಕಡಿಮೆ ಇದೆ, ಕ್ವಿಕ್ ಆಗಿ ಮನೇಲೆ ತಾಯಿ ಮಗುವಿನ ಮೇಲೆ ಯಾವ ತರ ನಿಗಾ ಇಡಬೇಕು, ಅದನ್ನ ಡಾಕ್ಟರ್ಗೆ ಹೇಗೆ ಎಕ್ಸ್ಪ್ಲೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಹೇಳ್ತೀನಿ ಅಂತ ಅಂತಿದ್ರಿ. ಫೈನ್. 3ನೇ ಅಲೆಯಲ್ಲಿ ಮಕ್ಕಳನ್ನ ಯಾವ ತರ ನೋಡ್ಕೋಬೇಕು, ಅದ್ರ ಜೊತೆಯಲ್ಲಿ ಬಹುಶಃ ಮನೆಯಲ್ಲೇ ಇದ್ಕೊಂಡು ತಾಯಿನೇ ನಿಗಾ ಇಟ್ಟರೆ ಸ್ವಲ್ಪ ಬೆಟರ್ ಇರುತ್ತೆ. ಯಾಕಂದ್ರೆ ಮಕ್ಕಳಿಗೆ ಕೋವಿಡ್ ಕೇರ್ ಸೆಂಟರ್ಗೋ ಅಥವಾ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಾಗ ಬೇರೆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆದಾಗ ಅಲ್ಲಿ ಪ್ಯಾನಿಕ್ ಆಗಿಬಿಡ್ತಾರೆ ಮಕ್ಕಳು. ಹಾಗಾಗಿ ಅಲ್ಲಿ ಒಂದು ಆತ್ಮಸ್ಥೈರ್ಯ ಹೋಗ್ಬಿಡುತ್ತೆ, ಮತ್ತಷ್ಟು ಹೆಲ್ತ್ ಮೇಲೆ ಅದು ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಮನೇಲೇ ಮೈಲ್ಡ್ ಆಗಿ ಸಿಂಪ್ಟಮ್ಸ್ ಬಂದರೂ ಕೂಡ ಸೊ ಮಕ್ಕಳ ಮೇಲೆ ನಿಗಾ ಇಟ್ಟು ಡಾಕ್ಟರ್ ಅಡ್ವೈಸ್ ತಗೊಳ್ಳೋದು ಬೆಟರ್. ಡಾಕ್ಟರ್, ನಾನು ಕ್ವಿಕ್ ಆಗಿ ಕೇಳಕ್ ಬಯಸ್ತೀನಿ, ವಿದಿನ್ 30 seconds ಮಗು ಮೇಲೆ ತಾಯಿ ಯಾವ ತರ ನಿಗಾ ಇಡಬೇಕು ಮನೇಲೆ? ಡಾಕ್ಟರ್, ನನ್ನ ವಾಯ್ಸ್ ನಿಮಗೆ ಕರೆಕ್ಟಾಗಿ ರೀಚ್ ಆಗ್ತಿದ್ರೆ ಆಗ್ಲೇ ನೀವು ತಾಯಿ ಯಾವ ತರ ಮಗು ನೋಡ್ಕೋಬೇಕು ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂದಿದ್ದೀರಿ. ಟೈಮ್ ಸ್ವಲ್ಪ ಶಾರ್ಟೇಜ್ ಇದೆ, ಬೇಗ ಎಕ್ಸ್ಪ್ಲೈನ್ ಮಾಡ್ಬೋದಾ ಕ್ವಿಕ್ ಆಗಿ? ಫೈನ್, ಸಂಪರ್ಕ ಸರಿಯಾಗಿ ಸಾಧ್ಯವಾಗಿಲ್ಲ ಅನ್ಸುತ್ತೆ. ಸೋ ಫಾರ್ ಡಾಕ್ಟರ್ ಎಕ್ಸ್ಪ್ಲೈನ್ ಮಾಡಿದ್ದು ನಿಮಗೆ ಬೆನಿಫಿಟ್ ಆಗಿದೆ, ಯೂಸ್ಫುಲ್ ಆಗಿದೆ ಇನ್ಫಾರ್ಮೇಶನ್ ಅಂತ ಭಾವಿಸ್ತೀವಿ. ಇದು ಸದ್ಯದ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ News 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ